ಕರಿಬೇವು ಸೊಪ್ಪು ಕಣ್ಣು ಕೂದಲು ಒಟ್ಟಿನಲ್ಲಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇವತ್ತು ನಾವು ಕರಿಬೇವು ಸೊಪ್ಪಿನ ರೈಸ್ ಬಾತ್ ಮಾಡೋಣ. ಕ್ವಿಕ್ ಆಗಿ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದು. ಇದನ್ನ ಮಾಡೋದಕ್ಕೆ ಒಂದು ಪಾತ್ರೆಗೆ ಆಯಿಲ್ ಹಾಕಿ 1 ಸ್ಪೂನ್ ತುಪ್ಪ ಸೇರಿಸಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಲೈಟ್ ಆಗಿ ಫ್ರೈ ಆದಮೇಲೆ 1 ಮೆಣಸಿನಕಾಯಿ ಮತ್ತೆ ಅರ್ಧ ಈರುಳ್ಳಿ, ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ. ಕಡಲೆಬೀಜ ಇದ್ರೆ ಹಾಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಒಂದು ಮಿಕ್ಸಿ ಜಾರಿಗೆ ಕರಿಬೇವು ಸೊಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕಿ ನಂತರ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ತುಪ್ಪ ಹಾಕೊಳ್ಳಿ. ಕೊನೆಗೆ ಇದರ ಮೇಲೆ ಲಿಂಬೆಹಣ್ಣು ಹಿಂಡಿದ್ರೆ ಕರಿಬೇವು ಸೊಪ್ಪಿನ ರೈಸ್ ಬಾತ್ ರೆಡಿ. ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಮ ಬಳಿ ಅಷ್ಟೊಂದು ಟೈಮ್ ಇಲ್ಲ ಅಂತಂದ್ರೆ ಅಜ್ಜಿ ರುಚಿಯವರ ಕರಿ ಲೀಫ್ ಚಟ್ನಿ ಪೌಡರ್ನ ಅನ್ನದ ಜೊತೆಗೆ 2 ಸ್ಪೂನ್ ಹಾಕಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕಲ್ಸ್ಕೊಂಡು ತಿನ್ನಿ. ಉಪ್ಪು, ಹುಳಿ, ಖಾರ ಎಲ್ಲಾನು ಅದರಲ್ಲಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಂಡು ತಿನ್ನಬಹುದು. ಅಷ್ಟೇ ಅಲ್ಲದೆ ಅಜ್ಜಿ ರುಚಿಯವರ ಕಬಾಬ್ ಪೌಡರ್, ಮಟನ್ ಮಸಾಲ, ಚಿಕನ್ ಮಸಾಲ, ಟೊಮೆಟೊ ಬಾತ್ ಪೌಡರ್, ರಸಂ ಪೌಡರ್ ಎಲ್ಲಾನು ಅವೈಲೇಬಲ್ ಇದೆ. ಅವರ ಪೇಜಲ್ಲಿ ಹೋಗಿ ಆರ್ಡರ್ ಮಾಡ್ಕೋಬಹುದು.